नमः शिवाय सोमेश्वर महाराज की ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕೃಷ್ಣರಾಜಾಚಾರ್ಯ. ಇವತ್ತಿನ ಸಂಚಿಕೆ ಒಂದು ವಿಶೇಷವಾದಂಥ ಸಂಚಿಕೆ. ಅದು ಏನು ಅಂತ ಕೇಳ್ತೀರಾ? ಅದೇ ಬೆಂಗಳೂರಲ್ಲಿ ನಡೆಯುವಂತಹ ಹಲಸೂರು ಹೂಪಲ್ಲಕ್ಕಿ. ಆ ಹೂಪಲ್ಲಕ್ಕಿ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೋಗೋಣ ವಿಡಿಯೋಗೆ, ಬನ್ನಿ. ಬೆಂಗಳೂರು ಸಿಲಿಕಾನ್ ಸಿಟಿ ಎಂಬ ಹಣೆಪಟ್ಟಿ ಹೊತ್ತಿದ್ದರೂ ತನ್ನ ಒಡಲಿನಲ್ಲಿ ನೂರಾರು ವರ್ಷಗಳ ಇತಿಹಾಸವನ್ನು ಬಚ್ಚಿಟ್ಟುಕೊಂಡಿದೆ. ಇಲ್ಲಿನ ಆಧುನಿಕತೆಯ ನಡುವೆಯೂ ಸಂಭ್ರಮದ ಸೊಗಡನ್ನು ಉಳಿಸಿಕೊಂಡಿರುವ ಒಂದು ವಿಶೇಷ ಬಡಾವಣೆ ಹಲಸೂರು. ಪ್ರತಿ ವರ್ಷ ಏಪ್ರಿಲ್ ಅಥವಾ ಮೇ ತಿಂಗಳ ಚೈತ್ರ ಮಾಸ ಬಂತೆಂದರೆ ಇಲ್ಲಿನ ರಸ್ತೆಗಳಲ್ಲೂ ಮಲ್ಲಿಗೆಯ ಗಮಲು ಮತ್ತೆ ಭಕ್ತರ ಪರಾಕಾಷ್ಠಿ. ನನ್ನ ಹೆಸರು ಯುವರಾಜ್ ಅಂತ. ಈ ಪಲ್ಲಕ್ಕಿ ಮಾಡ್ತಾ ಇರೋದು 1904 ಇವರು ಪ್ರತಿಷ್ಠೆ ಮಾಡಿದ್ದು ಈ ದೇವಸ್ಥಾನ. ಈ ಪ್ರತಿಷ್ಠೆ ಮಾಡಿದ ಮೇಲೆ ಇದಕ್ಕೆ ಕೋದಂಡರಾಮ ಅಂತ ದೇವರ ಹೆಸರು ಇಟ್ಟಿದ್ದು. ನನ್ನ 12ನೇ ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ದು. ಈ ರಥಕ್ಕೆ ಬಂದು ಆ ವಯಸ್ಸಿಂದ ಇದುವರೆಗೂ ಮಾಡ್ತಾಯಿದ್ದೀನಿ. ಅವಾಗ ನೋಡಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಅವಾಗೆಲ್ಲ ನಾವು ಬಂದ್ಬಿಟ್ಟು ಚಿಕ್ಕ ವಯಸ್ಸಿದ್ದಾಗ ತುಂಬ ಒಂದು ಆಸೆಯಿಂದ ಬರೋದು, ಇದು ರಥ ಎಳೆಯೋದೆಲ್ಲ ಮಾಡ್ತಾಯಿದ್ವಿ. ಇದು ಕೇವಲ ಉತ್ಸವವಲ್ಲ, ಇದು ಶಿವಶಕ್ತಿಯ ಮಿಲನ. ಸೋಮೇಶ್ವರ ಸ್ವಾಮಿ ಮತ್ತು ಕಾಮಾಕ್ಷಿ ಅಮ್ಮನವರ ದೈವಿಕ ವಿವಾಹದ ಸಂಭ್ರಮ. ಈ ಮದುವೆ ಮೆರವಣಿಗೆಯ ಹಾದಿಯಲ್ಲಿ ಸಾಗುವುದೇ ದೇವತೆಗಳ ಆಶೀರ್ವಾದದ ಪಲ್ಲಕ್ಕಿಗಳು. ನಮ್ಮ ಹೆಸರು ಮಣಿ ಅಂತ. ನಮ್ಮ ಬಾಸ್ ಕಾಲಿಂದ, ಅವರು ತಾತನ ಕಾಲಿಂದ, ಮುತ್ತಾತ ಕಾಲಿಂದ ಮಾಡ್ತಾ ಇರೋದು ಪಲ್ಲಕ್ಕಿ. ಇದು ಪೊಲೀಸ್ ಪಾರ್ಟಸ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆ, ಚೆನ್ನಾಗಿ ಆಗ್ತಿದೆ. ನಮ್ಗೆಲ್ಲ ದಿಗರಾಗಿ ಓಡಾಡ್ತೀರಿ. ಹೂ ಪಲ್ಲಕ್ಕಿ ಹೆಸರು ಸೂಚಿಸುವಂತೆ ಇಲ್ಲಿ ಪಲ್ಲಕ್ಕಿಗಳು ಹೂವಿನಿಂದಲೇ ಅಲಂಕಾರಗೊಂಡಿರುತ್ತವೆ. ಲಕ್ಷಾಂತರ ಮಲ್ಲಿಗೆ ಮೊಗ್ಗುಗಳು, ವರ್ಣರಂಜಿತ ಹೂಗಳು ಪಲ್ಲಕ್ಕಿಯನ್ನು ಆವರಿಸುತ್ತವೆ. ಅದು ಕಾಮಾಕ್ಷಿ ಪಲ್ಲಕ್ಕಿಯಂತೂ ಕಣ್ಣು ಕೊರೆಸುವಷ್ಟು ಭವ್ಯ. ಈ ಕಲೆಯ ಹಿಂದೆ ನೂರಾರು ಕಲಾವಿದರ ಶ್ರಮವಿದೆ. ಇಲ್ಲಿ ಜಾತಿ ಧರ್ಮದ ಹಂಗಿಲ್ಲ, ಎಲ್ಲರೂ ಒಟ್ಟಾಗಿ ಈ ಹೂವಿನ ರಥವನ್ನು ಸಜ್ಜುಗೊಳಿಸುತ್ತಾರೆ. ನನ್ನ ಹೆಸರು ವೆಂಕಟೇಶ್ ಅಂತ. ಇವರೆಲ್ಲ ನಮ್ಮ ಹುಡುಗರು, ಅಣ್ಣ ತಮ್ಮಂತರ. ಇದು ಬಂದು 85 ಇಯರ್ಸಿಂದ ನಮ್ಮ ದೇವರು ಇದ್ದಾರೆ. ಹಲಸೂರಲ್ಲಿ ಮೈನ್ ಇದು ಮುತ್ತುಮಾರಿಯಮ್ಮನ ಟೆಂಪಲು. ಸ್ಟ್ರಿಕ್ಟ್ ಆಗಿತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ, ಫ್ರೀಡಮ್ ಆಗಿದೆ. ಗೋಲು ಶ್ರೀ ಮುತ್ತುಮಾರಿಯಮ್ಮನ ದೇವರಿಗೆ ಶನಿವಾರ ಸಂಜೆ ಆರಂಭವಾಗುವ ಈ ಸಡಗರವು ಮಧ್ಯರಾತ್ರಿ 2 ಗಂಟೆಗೆ ಶುರುವಾಗುತ್ತದೆ. ಸುಮಾರು 70ರಿಂದ 100 ಪಲ್ಲಕ್ಕಿಗಳು ಜೋಗುಪಾಳ್ಯದ ಬೀದಿಗಳಲ್ಲಿ ಸಾಗುವುದು ಇಡೀ ಹಲಸೂರೇ ಜಾಗೃತಗೊಳ್ಳುತ್ತದೆ. ಸಣ್ಣ ಪುಟ್ಟ ಅಂಗಡಿಗಳು, ಮಕ್ಕಳ ಆಟಿಕೆಗಳು ಈ ರಾತ್ರಿಯನ್ನು ಜೀವಂತವಾಗಿರಿಸುತ್ತವೆ. ನಮಸ್ಕಾರ ಸರ್, ನನ್ನ ಹೆಸರು ರಘು. ನಮ್ಮ ಯಾತ್ರೆ ಒಂದು ಕರ್ಮಾರಿಯಮ್ಮ ದೇವಸ್ಥಾನ ಹಲಸೂರು ಎಮ್ಮಿ ಗಾರ್ಡನಲ್ಲಿ ಇದೆ, 7 ಮೇನ್ ರೋಡಲ್ಲಿ. 900 ಪಲ್ಲಕ್ಕಿ ಬರ್ತಾಯಿದೆ. ಇಲ್ಲಿ ಬೇರೆ ಏರಿಯಾ ನೋಡಿದರೆ, ಕಂಪೇರ್ ಮಾಡಿದರೆ ಹಲಸೂರು ಥರ ಬೇರೆ ಯಾವ ಥರ ಮಾಡೋದಿಲ್ಲ. ಇಲ್ಲೇ ನಡ್ತಾ ಇದೆ ಪಲ್ಲಕ್ಕಿ. ಬಟ್ ಹಲಸೂರು ಪಲ್ಲಕ್ಕಿ ಥರ ಯಾರು ಮಾಡೋಕ್ಕೆ ಕಷ್ಟ ಸರ್. ಈ ಥರ ಜಾತ್ರೆ ಮಾಡೋದು ತುಂಬ ಫೇಮಸ್ಸು. ನಮ್ಮ ಬೆಂಗಳೂರು ಗರ್ಗ ಥರ ಇದು ಒಂದು ಹಲಸೂರು ಇದು ಫೇಮಸ್ಸು ಸರ್. ಇಲ್ಲಿ ಕಾಲ ಬದಲಾದಂತೆ ಪಲ್ಲಕ್ಕಿಗಳ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿರಬಹುದು, ಆದರೆ ಭಕ್ತಿ ಮತ್ತು ಸಂಭ್ರಮದ ತೀವ್ರತೆ ಮಾತ್ರ ಕುಂದಿಲ್ಲ. ಹಳೆಯ ಬೆಂಗಳೂರಿನ ಈ ಹೂ ಪಲ್ಲಕ್ಕಿ ಉತ್ಸವವು ನಮ್ಮ ಸಂಸ್ಕೃತಿ, ಕಲೆ ಮತ್ತು ಸಾಮೂಹಿಕ ಸೌಹಾರ್ದತೆಯ ಪ್ರತೀಕವಾಗಿ ಇಂದಿಗೂ ಅಜರಾಮರ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹಲಸೂರು ಪಲ್ಲಕ್ಕಿಯ ಒಂದು ವಿಶೇಷ ಸಂಚಿಕೆಯನ್ನು. ಇದೇ ಥರ ವಿಡಿಯೋ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ತತ್ವಮಸಿ ಚಾನಲ್. ಸಿಗೋಣ ವೀಕ್ಷಕರೇ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.